ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಹತ್ತಿಕುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸೌದಾಗರ್ ತಾಂಡದಲ್ಲಿ ದಿನಾಂಕ 24/1/2024 ಬೆಳಗ್ಗೆ ಏಕಾಏಕಿ ಸುಮಾರು 2 ತಲೆಮಾರುಗಳಿಂದ ವಾಸ ಮಾಡ್ತಾ ಇರುವ ಬಂಜಾರ ಸಮಾಜದ 8 ಮನೆಯನ್ನ ಯಾವುದೇ ನೋಟಿಸ್ ನೀಡದೆ ಜೆಸಿಬಿ ಮುಖೇನ ಮನೆಯನ್ನ ನೆಲಸಮ ಮಾಡಿ ಮನೆಯಲ್ಲಿ ಇರುವಂತಹ ದವಸ ಧಾನ್ಯ ಹಾಗೂ ಪಾತ್ರೆಗಳು ಹೊರಗೆ ಹಾಕಿ ನಡಿರಿ, ಇದು ನಮ್ಮ ಹೊಲ, ಇದನ್ನ ಖಾಲಿ ಮಾಡಿ ಅಂತ ದೌರ್ಜನ್ಯ ಮಾಡ್ತಾ ಇರುವ ಹತ್ತಿಕುಣಿ ಗ್ರಾಮದ ಪರ್ವತರೆಡ್ಡಿ ಇದೆಲ್ಲವನ್ನು ಕೂಡ ತಡೆಯಲು ಬಂದ ಮಹಿಳೆಯರ ಮೇಲೆ ಹಲ್ಲೆ ಮಾಡಲು ಅವಾಚ್ಯ ಶಬ್ದದಿಂದ ಮಹಿಳೆಯರನ್ನ ಬೈದು ರಾಡ್ನಿಂದ ಹೊಡೆಯಲು ಮುಂದಾದ ಜೆಸಿಬಿ ಆಪರೇಟರ್ ಹಾಗೂ ಪರ್ವತರೆಡ್ಡಿ ತಂದೆ ಚಂದ್ರರೆಡ್ಡಿ ಇವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಿ ಮನೆಯನ್ನ ಕಳೆದುಕೊಂಡ ವಾರಸುದಾರಿಗೆ 1 ವಾರದ ಒಳಗೆ ಹೊಸ ಮನೆ ನಿರ್ಮಾಣ ಮಾಡಬೇಕು. ಇಲ್ಲದೆ ಹೋದರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂಭಾಗದಲ್ಲಿ ದವಸ ಧಾನ್ಯಗಳ ಸಮೇತ ಪ್ರತಿಭಟನೆ ಮಾಡಲಾಗಿದೆ ಅಂತ ಬಂಜಾರ ಸಮಾಜದ ಯುವ ಘಟಕದ ಜಿಲ್ಲಾಧ್ಯಕ್ಷರು ಆದ ರವಿಕೆ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಉಪ ತಹಶೀಲ್ದಾರ್ ಇವರನ್ನ ಊರಿನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದನ್ನೆಲ್ಲ ಗಮನಿಸಿದ ಉಪ ತಹಶೀಲ್ದಾರ್ ನಾವು ಸೋಮವಾರದ ಒಳಗೆ ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿ ಮನೆಗಳ ವ್ಯವಸ್ಥೆ ಮಾಡಲಾಗಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಮಾತನಾಡುವ ಮೂಲಕ ಮನೆಯನ್ನ ಕಳೆದುಕೊಂಡು ತೊಂದರೆ ಅನುಭವಿಸುತ್ತಿರುವ ಬಂಜಾರ ಸಮುದಾಯದ ಕುಟುಂಬದವರ ವಿಷಯವಾಗಿ ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ತಮಗೆ ಇದರ ಬಗ್ಗೆ ಪರಿಹಾರ ದೊರಕಿಸಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಏನಾಗ್ಯದಮ್ಮ ಸಮಸ್ಯೆ ಏನಾಗ್ಯದ? ಏನಾಗಿಲ್ರಿ, 5-6 ತೇಲಿ ಐತ್ ಜಾಗದ ಮ್ಯಾಲಿವಿ ಗುಡ್ಸಲ್ ಕಿಸ್ಯಾರ. ಯಾರು ಕಿತ್ಸಾರಮ್ಮ? ಯಾರು ಕಿಸ್ಯಾರ ಅಂದ್ರ ವಕೀಲ್ ಗೌಡ ಕಿಸ್ಯಾರ. ಅವ್ರ ಹೆಸರಮ್ಮ? ಅವ್ರ ಹೆಸರು ರವಿ. ನಿಮ್ಗೆ ನೋಟಿಸ್ ಏನಾದ್ರು ಕೊಟ್ಟಾರ? ಏನ್ ಕೊಟ್ಟಿಲ್ಲ, ಬಿಟ್ಟಿಲ್ಲ. ಮತ್ತೆ ನೀವೇನ್ ಕೇಳಿಲ್ಲ ಸ್ಥಳೀಯರು ಬಂದು? ರೊಕ್ಕ ಕೊಟ್ಟು ನಾವು ತಗೊಂಡಿವಿ. ರೊಕ್ಕ ಕೊಟ್ಟು ತಗೊಂಡ್ ನಮ್ ಜಮೀನ್ ಬಿಡ್ಬೇಕು, ಇರಬ್ಯಾಡ್ದು ಇಲ್ಲಿಗಂತಾರ. ಈಗ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡಕತ್ತೀರಮ್ಮ ನೀವು? 50-60 ವರ್ಷ ಆಯ್ತು. ಏನ್ ಸ್ವಲ್ಪ ವರ್ಷ ಆಗಿಲ್ಲ ಇಲ್ಲಿ. ಅಂದ್ರೆ ನಿಮ್ ಪ್ರಕಾರ ಏನಾದ ಒಂದು 2-3 ತಲೆಮಾರು ಹೋಗ್ಯಾವಂತ ಅರ್ಥ? 2-3 ಆದು. ಈಗ ಅವ್ರು ಹೇಳೋ ಪ್ರಕಾರ ಏನಾದ, ಅವ್ರು ತಗೊಂಡಿವಿ ಹೊಲ, ಇದ್ರ ಹೊಲ ನಮ್ದಾದ ಅಂತ ಹೇಳ್ತಾರ. ನೀನ್ ಹೊಲ ಇದ್ರ ನಮಗ್ ಜಮೀನ್ ತೋರಿಸ್ರಿ. ಈಗ ನಿಮ್ಗ ಹಕ್ಕು ಪತ್ರ ಕೊಟ್ಟಿರ್ಬೇಕಲ್ಲಮ್ಮ? ಹಕ್ಕು ಪತ್ರ ನಮ್ಮ ಹೆಸರು ಜಯೇಂದ್ರ ಚವಾಣ್ ಅಂತ. ನಾವು ಬಂಜಾರ ಸಮಾಜ ಮುಖಂಡರು. ಇಲ್ಲಿ ಯಾದಗಿರಿ ತಾಲೂಕು ಸಮಣಾಪುರ ತಾಂಡದಲ್ಲಿ ಸೌದಾಗರ್ ತಾಂಡದಲ್ಲಿ 5 ಕುಟುಂಬಗಳಿಗೆ ಶ್ರೀ ಪರ್ವತರೆಡ್ಡಿ ಹತ್ತಿಕುಣಿಯವರು ಬಂದು ಜೆಸಿಬಿ ತಗೊಂಡು ಮನೆಗಳನ್ನು ಡೆಮಾಲಿಸ್ಟ್ ಮಾಡಿ ಅವರನ್ನ ರೋಡಿಗೆ ಹಾಕಿದ್ದಾರೆ. ಮತ್ತೆ ಸರ್ಕಾರ ಏನು ತಪ್ಪು ಮಾಡಿದೆ ಅಂದ್ರೆ, ಸರ್ಕಾರ ಹಕ್ಕುಪತ್ರ ಕೊಡೋ ಬಂದ ಇವರು ಇರ್ತಕ್ಕಂಥದ್ದು ಸರ್ವೆ ನಂಬರ್ 45ರಲ್ಲಿ ಸರ್ಕಾರ 49ರ ಸರ್ವೆ ನಂಬರ್ ಹಾಕಿ ಕೊಟ್ಟು ಇವರನ್ನು ದಾರಿ ತಪ್ಪಿಸಿದ್ದಾರೆ. ಅದಕ್ಕಾಗಿ ತಹಶೀಲ್ದಾರ್ ಅವರು, ಯಾದಗಿರಿ ತಹಶೀಲ್ದಾರ್ ಇವರು ಸರ್ವೆ ನಂಬರ್ 45ರ ಹಕ್ಕುಪತ್ರವನ್ನು ಕೊಟ್ಟು ಇವರಿಗೆ ಇದೇ ಜಾಗದಲ್ಲಿ ಮನೆ ಕಟ್ಟಿಕೊಡಲು ಅವಕಾಶ ಮಾಡಿಕೊಡಬೇಕು. ಮತ್ತೆ ಕಂದಾಯ ಇಲಾಖೆಯ ವಿಲೇಜ್ ಅಕೌಂಟೆಂಟು ಈ 5 ಜನರ ಹಕ್ಕುಪತ್ರವನ್ನು ದಬ್ಬಾಳಿಕೆ ಮಾಡಿ ಕಸ್ಕೊಂಡು ಹೋಗಿರ್ತಾನೆ, ಕಸ್ಕೊಂಡೋಗಿ ಇಲ್ಲಿವರೆಗೆ ತಂದು ಕೊಡಕ್ಕೆ ತಯಾರಿಲ್ಲ. ಇದರಲ್ಲಿ ಹಕ್ಕುಪತ್ರ ತಗೊಂಡು ಹೋಗಿ ಇದನ್ನ ಖಾಲಿ ಇವ್ರ ಕೈಯಲ್ಲಿ ಕೊಟ್ಟೋಗಿದ್ದಾನೆ. ಖಾಲಿ ಇದನ್ನ ಕೊಟ್ಟೋಗಿದ್ದಾನೆ. ಈ ಫೋನ್ ಮಾಡಿದ್ರೆ ನನ್ನ ಕಡೆ ಇಲ್ಲ, ಗಿಡದವ್ರ ಕಡೆ ಇದೆ, ಸರಿಯದವ್ರ ಕಡೆ ಇದೆ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ತಹಶೀಲ್ದಾರ್ ಆದಷ್ಟು ಬೇಗ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಮತ್ತೆ ಇವರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಪರ್ವತರೆಡ್ಡಿ ಹಾಗೂ ರವಿ ಮಾಲಿ ಪಾಟೀಲ್ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಇವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ತಮ್ಮ ಮುಖಾಂತರ ಅವರು ಮಾತ್ರ ಇಲ್ಲಿ ಬಂದಿ. ನನಗೆ ಎಷ್ಟು ತಿಳಿತು ಹೌದಾ? ಇಲ್ಲಿ ಮೊದಲೇ
ಮಾಡ್ಬೇಕಲ್ಲ. ಸಮಸ್ಯೆ ಬರಬಾರ್ದು. ತಮ್ಮ ಬೇಡಿಕೆಗಳನ್ನೆಲ್ಲ ನಾವು ಕೇಳಿದ್ದೀವಿ, ವಾಸ್ತವವಾಗಿ ನೋಡಿವಿ. ಸೋಮವಾರ ದಿನ ಏನಾರ ತಾಲೂಕಾ ಮ್ಯಾಜಿಸ್ಟ್ರೇಟ್, ತಹಸೀಲ್ದಾರ್ ಸಾಹೇಬರು, ಸರ್ವೇರು, ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಬಂದು ಏನು ಡಿಸಿಷನ್ ತಗೋತಾರೆ. ನಾಳೆ ಒಂದೇ ದಿನ ಟೈಮು, ಸೋಮವಾರ ದಿನ ಎನಿ ಕಂಡೀಷನ್ ಬರ್ತಾರಲ್ಲ. ಇಲ್ಲಾಂದ್ರೆ DC ಆಫೀಸ್ ಮುತ್ತಿಗೆ ಹಾಕಿ ಅಲ್ಲೇ ಬಿಡ್ತೀವಿ ಸರ್. ಬಂದಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಇನ್ನೊಂದೇನಂದ್ರೆ ನಮ್ಮ ಪೊಲೀಸ್ ಇಲಾಖೆ ASI ಸಾಹೇಬರು ಬಂದಿದ್ದಾರೆ ಸರ್. ದಯವಿಟ್ಟು ನಮ್ಮ ಇಲ್ಲ ನೀವು ಮಾತಾಡ್ತಿದ್ದಾರೆ, ಆದ್ರೆ ಮಲ್ಲಪ್ಪ ಸರ್ ಬಂದಿದ್ದಾರೆ. ನಮ್ಮ ಮೇಲೆ ನಮ್ಮ ಸಮುದಾಯದ ಮೇಲೆ ದೌರ್ಜನ್ಯ ಆಗಿದೆ ಸರ್. ಅವ್ರ ಮೇಲೆ ನಾವು ಒಂದು ಅರ್ಜಿ ಕೊಡ್ತೀವಿ, ಅವ್ರ ಮೇಲೆ FIR ಆಗ್ಬೇಕು. FIR ಆದ ನಂತರ ಅವ್ರ ಮೇಲೆ ಜಾತಿನಿಂದ ಬೈದಿದ್ದಾರೆ, ನಮ್ಮ ಹೆಣ್ಮಕ್ಳಿಗೆ ಹೊಲ್ಸೊಲ್ಸು ಅವಶ್ಯ ಶಬ್ದದಿಂದ ಬೈದಿದ್ದಾರೆ, ಅವ್ರ ಮೇಲೆ ಬಹಳಷ್ಟು ದೊಡ್ಡಿದ್ದಾರೆ. ಬರ್ರಿ ಗೌಡ ಅಂತ ಕೇಸಿ ಬರ್ರಿ ಗೌಡ ಮುರುಮರಿ ಮನಿ ಅಂತ ಜೆಸ್ಪಿನವರೇ ಗೌಡ ಹೇಳಿ ಕೇಸಿ ರಾಡ್ ತಗೊಂಡು ನನಗೆ ಹೊಡಿಲಕ್ ಬಂದನವ. ಮುಂದೆ ಏನಾನ ಆದ್ರೆ ಅವ್ರ ಮೇಲೆ ಕ್ರಿಮಿನಲ್, ಇವ್ರಿಗೆ ಏನು ಅನಾಹುತ ಆಯ್ತಂದ್ರೆ ರಾಡ್ ತಗೊಂಡ ಏನೇನು ಆಯ್ತು ಯಾರಿಗೇನಂದ್ರೆ ಅನಾಹುತ ಅವ್ರ ಮೇಲೆ ತಗೊಂಡ್ ಕೇಸಿ ಹೊಡಿಲಕ್ ಬಂದ. ಆ ಗೌಡ ಗಂದಕ್ ನಮ್ ಬರ್ರಿ ಗೌಡ ನಾವು ಕಿತ್ತ ಮನಿ ಅಂತ ಅಂತಾರೆ. ಕೈ ಹಿಡ್ಕೇಸಿ ಇವತ್ತು ಬಂದು ಸರ್ ನಾವು ನಮ್ಮ ಪೊಲೀಸ್ ಠಾಣೆಗೆ ಬಂದು ಅರ್ಜಿ ಕೊಡ್ತೇವೆ ಸರ್. ಅವ್ರ ಮೇಲೆ FIR ಮಾಡಬೇಕು, FIR ಮಾಡಿ ನಮ್ಮನ್ನು ನ್ಯಾಯ ಒದಗಿಸ್ಕೊಡ್ಬೇಕು, ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ಬೇಕಂತೇಳಿ ನಮ್ಮ ಸಮುದಾಯದ ಮುಖಂಡರು, ಈ ಕುಟುಂಬರಿಗೆ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾವು ಪ್ರಯತ್ನ ಮಾಡಿ ಇದನ್ನು ಮಾಡಿಸ್ಕೊಡ್ಬೇಕು ಸರ್. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಬಂದಿದ್ದಕ್ಕೆ. ಸೋಮವಾರ ದಿನ ಯಾವುದೇ ಕಾರಣಕ್ಕೂ ಇವರು ಎಲ್ಲಿ ಅತಷ್ಟವಾಗಿ ಎಲ್ಲಿ ಇದ್ದಾರೆ ಅಲ್ಲೇ ಕಟ್ಟಿಸಿಕೊಡಂತ ನೋಡಿ ಸರ್. ಅವರು ಬೊಂಬಾಯಿ, ಬೆಂಗಳೂರು, ಗೂಳೆ ಹೋಗುವಂತ ಜನ ಸರ್. ನಾವೇನು ಸಾವಿರಾರು ಗಟ್ಟಲೆ ಜಮೀನು ಮಾಡ್ಕೊಂಡು ನಾವೇನು ದೊಡ್ಡ ಇದರಲ್ಲಿ ಇಲ್ಲ ಸರ್. ನಾವು ಬದುಕೋದೇ ನಾವು ಕಡಿಗೆ ಮಾರಿ ಜೀವನ ಮಾಡುವಂತ ಸರ್. ನಾವೆಲ್ಲ ಮಾಡ್ತೀವಿ. ನಮ್ಮ ಸಮುದಾಯ ನೋಡಿ ಸರ್, ನಮ್ಮ ತಾಯಿಯಂದವರು ಎಷ್ಟು ಇದರಲ್ಲಿ ಇದಾಗಿದ್ದೇವೆ. ದಯವಿಟ್ಟು ಇದನ್ನು ಅವ್ರ ಮನೆ ಹೆಂಗಿತ್ತು ಅಂತ ಕೆಲಸ ಸರ್ಕಾರ ತಾವು ಮಾಡಿಕೊಡ್ಬೇಕು ಸರ್. ಅವ್ರಿಗೆ ಮನವಿ ಕೊಟ್ಟು ಮಾಡ್ಬೇಕಂತ ಹೇಳ್ತಾ ತಮಗೆ ಧನ್ಯವಾದ. ಇದೇ ಸಂದರ್ಭದಲ್ಲಿ ಬಂಜಾರ ಸಮಾಜದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಆದ ಈಶ್ವರ್ ನಾಯಕ್ ಚಿಂತನಹಳ್ಳಿ ಹಾಗೂ ಜಯೇಂದ್ರ ನಾಯಕ, ಚಂದು ಜಾಧವ್, ವಿಜಯ್ ಜಾಧವ್, ವಿಠಲ್ ರಾಠೋಡ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್ ಯಾದಗಿರಿ, AJ ನ್ಯೂಸ್. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.